ಸರ್, ಇತ್ತೀಚೆಗೆ ಒಂದು ಒಂದು ಬೆಳವಣಿಗೆ ನಡೀತಿದೆ. ಏನಂತ ಹೇಳಿದ್ರೆ, ಜೈಲಿನ ಕೆಲ ಕೈದಿಗಳಿಗೆ ಸವಲತ್ತುಗಳನ್ನು ಕಲ್ಪಿಸ್ತಿಲ್ಲ. ನಮಗೆ ಬ್ಲ್ಯಾಂಕೆಟ್ ಕೊಡಲ್ಲ, ಅಥವಾ ಹೊರಗಡೆಯಿಂದ ಊಟವನ್ನು ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಯಾರೋ ಒಂದು ಬಟ್ಟೆಗಳನ್ನ ತಂದು ಕೊಡ್ತೀನಿ ಮನೆಯಿಂದ ಅಂತ ಹೇಳಿದ್ರೆ ಬಿಡ್ತಿಲ್ಲ. ಹೀಗಾಗಿ ಇದಕ್ಕೆಲ್ಲ ಅವಕಾಶ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಅಪ್ಲಿಕೇಶನನ್ನು ಹಾಕ್ಕೊಳ್ತಿದ್ದಾರೆ. ಈ ನಡುವೆ ತಾವು ಕೂಡ 2 ದಿನಗಳ ಹಿಂದೆ ಹೊಸ ಸುತ್ತೋಲೆಯನ್ನು ಹೊರಡಿಸಿದಿರಿ. ಆ ಸುತ್ತೋಲೆಯ ಬಗ್ಗೆ ಹೇಳ್ಬೋದಾ ಅಂತೇಳಿ? ಈಗ ವಿಚಾರಣಾಧೀನ ಕೈದಿಗಳಿಗೆ ಅಥವಾ ಸಜಾ ಕೈದಿಗಳಿಗೆ ಯಾವ ರೀತಿಯಾಗಿ ನಿಯಮಗಳನ್ನ ಮಾಡಲಾಗಿದೆ? ನಾವು ನೋಡಿ ಸೆಕ್ಷನ್ 30 ಏನಿದೆ ಕರ್ನಾಟಕ ಪ್ರಿಸನರ್ಸ್ ಆ್ಯಕ್ಟ್ ಪ್ರಕಾರ, ಪ್ರಿಸನ್ ಆ್ಯಕ್ಟ್ ಪ್ರಕಾರ, ಅದು ಒಂದು ಅಲ್ಲಿ ಇದೆ ಕಿ ಯಾರು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದ್ದಾರೆ ಅವ್ರಿಗೆ ಊಟ ಮತ್ತು ಬೆಡ್ಡಿಂಗ್ ಮತ್ತು ಬಟ್ಟೆದು ಸೌಲಭ್ಯ ಒದಗಿಸ್ಕೊಡ್ಬೇಕು, ಸಬ್ಜೆಕ್ಟ್ ಟು ಎಕ್ಸಾಮಿನೇಷನ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೈ ಇನ್ಸ್ಪೆಕ್ಟರ್ ಜನರಲ್ ಪ್ರಿಸನ್ಸ್. ಆ ಟೈಮ್ ಇನ್ಸ್ಪೆಕ್ಟರ್ ಜನರಲ್ ಇದ್ದರು, ಈಗ DG ಪ್ರಿಸನ್ಸ್ ಆಗಿದೆ. ಆದರೆ ಇನ್ನೂವರೆಗೆ ಯಾವುದು ಇದು ಏನಿದೆ ರೆಗ್ಯುಲೇಷನ್ಸ್ ಆಗಲಿ ಅದು ನಾವು ಅದು ಇಲಾಖೆಯಿಂದ ಏನು ಆಗಿರಲಿಲ್ಲ. ಸೊ ನಾವು ಜನ ಹೆಚ್ಚೆಚ್ಚಾಗಿ ಹೋಗ್ತಾ ಇದ್ದಾರೆ, ಅದು ಹೆಚ್ಚೆಚ್ಚಾಗಿ ಹೋಗ್ತಿದ್ರೆ ಅದೇನಾಗುತ್ತೆ, ಯಾವಾಗ ಇದು ಆಗಿತ್ತು ಆ ಪರಿಸ್ಥಿತಿ ಗೊತ್ತಿಲ್ಲ ಏನಿತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಬಹಳ ಫ್ರೀ ಬಿಟ್ಟರೆ ಏನಾಗುತ್ತೆ ಈಗ ಪರಪ್ಪನಗರ ಅದು ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ 4800 ಜನರಲ್ಲಿ ಸುಮಾರು 3500 ಜನ ಅವರು ಅಂಡರ್ ಟ್ರಯಲ್ನಿದ್ದಾರೆ. ಈಗ 3500 ಜನ ಅಂಡರ್ ಟ್ರಯಲ್, ಅದು ಪ್ರತಿ ದಿವಸ ಒಂದು ಅವ್ರಿಗೆ ಊಟ, ನಾವು ಜನ ಅವ್ರಿಗೆ ಕುಕ್ಡ್ ಫುಡ್ ತೊಗೊಂಡು ಬಂದರೆ ಆ ಒಳಗಡೆ ಅವರು ಗಾಂಜಾ ತೊಗೊಂಡು ಬರ್ತಾರೆ, ಸಿಮ್ ಕಾರ್ಡ್ ತೊಗೊಂಡು ಬರ್ತಾರೆ, ಬೇರೆ ಮಾದಕ ದ್ರವ್ಯ ತೊಗೊಂಡು ಬರ್ತಾರೆ. ಅದು ಚೆಕ್ ಮಾಡೋದು ಅದು ಒಂದು ಬಹಳ ಕಷ್ಟ ಆಗುತ್ತೆ. ಮತ್ತು ನಾಳೆ ಅವ್ರಿಗೇನಾದರೂ ಜೈಲು ಒಳಗಡೆ ಹೆಚ್ಚು ಕಡಿಮೆ ಆಗಿದ್ದರೆ, ಅವರ ಆರೋಗ್ಯ ಏರುಪೇರು ಆಗಿದ್ದರೆ ಮತ್ತು ಯಾರು ಹೊಣೆಗಾರ ಆಗ್ತಾರೆ? ಈಗ ಇದು ಮನೆಯದು ಊಟದಿಂದ ಆಯಿತು ಅಥವಾ ಜೈಲಿಂದ ಊಟದಿಂದ ಆಯಿತು, ಇದು ನಮ್ಮ ಪ್ರಕಾರ ಮತ್ತು ನಾಳೆ ಬಹಳ ಕಷ್ಟ ಆಗುತ್ತೆ. ಮತ್ತು ಮೂರನೇ ವಿಷಯ, ಈಗ ಬಹಳಷ್ಟು ಜೈಲಿನಲ್ಲಿ ಇದು ಏನಿದೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಫಸಾಯಿ, ಅದು ಈಗ ಪರಪ್ಪನಗರಕ್ಕೆ ಒಂದು ಆಥರೈಸೇಷನ್ ಅವರು ಕೊಟ್ಟಿದ್ದಾರೆ, ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲ, ನಿಮ್ಮ ಊಟ ಏನಿದೆ ಅದು ಒಂದು ಉತ್ತಮ ಗುಣಮಟ್ಟದ ಊಟ ನೀವು ಕೊಡ್ತಾ ಇದ್ದೀರಿ, ಆ ರೀತಿ ಅವರು ಸರ್ಟಿಫೈ ಮಾಡಿದ್ದಾರೆ. ಸೊ ಆ ರೀತಿ ಒಂದು ಸರ್ಟಿಫಿಕೇಷನ್ ನಂತರ ಅವರು ಜನ ಸುಮ್ಮನೆ ಏನಾದರೂ ಅವರಿಗೆ ಕೊರತೆ ಇದ್ದರೆ, ಏನಾದರೂ ನ್ಯೂಟ್ರಿಯೆಂಟ್ಸ್ದು ಕೊರತೆ ಇದ್ದರೆ, ನ್ಯೂಟ್ರಿಯೆಂಟ್ಸ್ ಸಲುವಾಗಿ ಕೂಡ ನಾವು ಯಾವ್ಯಾವ ಕ್ಯಾಲೋರಿಫಿಕ್ ವ್ಯಾಲ್ಯೂ ಬೇಕು, ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಬೇಕು, ನಾವು CFTRI ಕಡೆಯಿಂದ ಒಂದು ನಾವು ಸರ್ವೆ ಮಾಡಿಸ್ಕೊಂಡು ನಾವು ಇದು ಮಾಡಿದ್ದೀವಿ. ಮತ್ತು ಇನ್ನೊಮ್ಮೆ ನಾವು ಹೇಳಿದ್ವಿ, ಈಗ CFTRI ಕಡೆಯಿಂದ ಅದು ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಮೈಸೂರಿನಲ್ಲಿದೆ, ಅಲ್ಲಿಂದ ಅವರು ಬಂದು ಇನ್ನೂ ಮರುಪರಿಶೀಲನೆ ಅವರು ಮಾಡಲಿ. ಸೊ ಅದಕ್ಕಾಗಿ ನಮ್ಮ ಪ್ರಕಾರ ಅದು ಈಗಿನ ಕಾಲದಲ್ಲಿ ಇದು ಜೈಲಿನಲ್ಲಿ ಸರ್ಕಾರದಿಂದ ಅಷ್ಟು ಸವಲತ್ತು ಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಅವ್ರಿಗೆ ಬೆಡ್ಡಿಂಗ್ ಆಗಲಿ, ಇದು ಬೆಡ್ಡಿಂಗ್ ಕೂಡ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ, ಬ್ಲ್ಯಾಂಕೆಟ್ ಕೂಡ ಕೊಡ್ತಾ ಇದ್ವಿ. ಈಗ ಅಂಡರ್ ಟ್ರಯಲ್ಗೆ ಬೇಕಾದರೆ ಅವ್ರಿಗೆ ನಾವು ಎಕ್ಸ್ಟ್ರಾ ಬ್ಲ್ಯಾಂಕೆಟ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು ಬೇರೆ ಟೈಮ್ಗೆ ಅವರು ಯಾವ ಟೈಮ್ಗೆ ಅವರು ಏನು ಬಟ್ಟೆ ಹಾಕ್ತಾರೆ ಅದು ಬಿಟ್ಟು 2 ಜೊತೆ ಅವರು ಹೊಸ ಬಟ್ಟೆ ಅವ್ರ ಕಡೆ ಅವರು ಇಟ್ಕೊಳ್ಬೋದು. ಆದರೆ ಸುಮ್ಮನೆ ಬಟ್ಟೆ ಇಟ್ಕೊಂಡ್ರೆ ಅದು ಏನಾಗುತ್ತೆ, ಅವರು ಹೈಜೀನ್ಗೆ ಕೂಡ ಸರಿ ಇರಲ್ಲ. ನಾವು ನೋಡಿದ್ವಿ ಅಲ್ಲಿ ಇದು ಸುಮ್ಮನೆ ಅವರು ಒಂದು ಇದರಲ್ಲಿ ಚೀಲದು ತಮ್ಮ ಒಂದು ಚೀಲದಲ್ಲಿ ಎಲ್ಲ ಹಾಕಿರ್ತಾರೆ, ಅವರು ಸರಿಯಾಗಿ ಮೇಂಟೈನ್ ಮಾಡಲ್ಲ. ಸೊ ಒಂದು ನಮ್ಮ ಪ್ರಕಾರ ಅಲ್ಲಿ ಅವ್ರದ್ದು ಲೈಫ್ ಹೈಜಿನಿಕ್ ಲೈಫ್ ಕೂಡ ಇರಬೇಕು, ಅದು ನಾವು ಕೂಡ ಆದ್ಯತೆ ನಾವು ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ವಿಷಯ ಇಟ್ಕೊಂಡು ನಾವು ಸುತ್ತಲ್ಲಿ ನಾವು ಹೊಡಿಸಿದ್ದೀವಿ. ಅವರಿಗೆ ಒಂದು ಮಿತಿ ಇರಬೇಕು, ಅದು ಮಿತಿ ಮೀರಿ ನಾವು ನಿಬಂಧನೆ ನಾವು ಮಾಡಿದ್ದೀವಿ. ಅದೇ ರೀತಿ ನಾವು ಈವನ್ ಕನ್ವಿಕ್ಟ್ ಪ್ರಿಸನರ್ ಸಲುವಾಗಿ ಕೂಡ ಸುತ್ತೋಲೆ ಮಾಡಿದ್ವಿ. ಅವ್ರಿಗೆ ಸ್ವಲ್ಪ ಕಮ್ಮಿ ಸೌಲಭ್ಯ ಇರಬೇಕು, ಅವ್ರಿಗೆ ಎಷ್ಟು ಹಣ್ಣು ಅವ್ರಿಗೆ ಕೊಡ್ತಾ ಇದ್ದೆ ಅಷ್ಟು ಹಣ್ಣು ಅವ್ರಿಗೆ ಬೇಡ. ಮತ್ತು ಅವ್ರಿಗೆ ಬಟ್ಟೆ ಏನಿದೆ ಅದು ಆ ಬಟ್ಟೆ ಅವರು ಬಿಳಿ ಬಟ್ಟೆ ಅವರು ಏನಕ್ಕೆ ಅದು ಕೊಡ್ತಾರೆ ಆ ಬಟ್ಟೆ ಅವರು ಹಾಕಬೇಕು. ಮಾತ್ರ ಯಾವಾಗ ಅವರು ನ್ಯಾಯಾಲಯ ಮುಂದೆ ಅವರು ಹಾಜರಾಗ್ತಾರೆ ಆ ಟೈಮ್ ಅವರು ಪ್ರೈವೇಟ್ ಬಟ್ಟೆ ಅವರು ಏನಿದೆ ಅವರು ಹಾಕ್ಬೋದು. ಈ ರೀತಿ ನಾವು ಕೆಲವೊಂದು ಮಾಡಿದ್ದೀವಿ. ಅದು 2 ದೃಷ್ಟಿಯಿಂದ ಇದೆ. ಒಂದು ದೃಷ್ಟಿಗೆ ನಮ್ಮದು ಒಂದು ಡಿಸಿಪ್ಲಿನ್ ಅದು ಮೇಂಟೈನ್ ಇರಬೇಕು, ಎರಡನೇದು ಇದಕ್ಕೆ ಅವ್ರದ್ದು ಆರೋಗ್ಯನಿದೆ ಅದು ಚೆನ್ನಾಗಿರಬೇಕು. ನಾಳೆ ಅನ್ನೋಕ್ಕೆ ಸುಮ್ಮನೆ ಅವರು ಏನಾದರೂ ಅದು ತಿಂದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಮತ್ತು ನಮ್ಮ ಕಾರಾಗೃಹ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರಬಾರ್ದು, ಅದು ಕೂಡ ನಾವು ಆ ಉದ್ದೇಶದಿಂದ ನಾವು ಮಾಡಿದ್ದೀವಿ.